ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟ್ರಿಪ್ಪಿಗೆ ಹೋಗುವಾಗಿಂದು ಒಂದು ಒಣಮೆಣಸಿನ್ಕಾಯಿದು ಚಟ್ನಿ ತೋರಿಸ್ತೀನಿ. ಇದು ನಿಮಗೆ ಒಂದು 10 ದಿವಸ 15 ದಿವಸ ಇಟ್ಟರೂ ಕೆಡೋದಿಲ್ಲ. ಟೋಟಲಿ ಇದು ಡ್ರೈ ಆಗಿ ಮಾಡ್ತೀವಿ, ಅಂದರೆ ಸ್ವಲ್ಪ ಕುದಿಸುವಾಗ ನೀರು ಹಾಕಿ ಕುದಿಸ್ತೀವಿ, ಬಟ್ ಆಮೇಲೆ ಅದಕ್ಕೆ ನೀರು ಮುಟ್ಸೋದಿಲ್ಲಲ್ಲ. ಹಂಗಾಗಿ ನಿಮಗೆ 10-15 ದಿವಸ ಆರಾಮಾಗಿರ್ತದೆ. ನಿಮಗೆ ಈ ಚಟ್ನಿ ಮಾಡೋದು ಇವತ್ತು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು, ಫಸ್ಟು ಇದು ಒಣಮೆಣಸಿನ್ಕಾಯಿ, ಒಂದು 20 ಒಣಮೆಣಸಿನ್ಕಾಯಿ. ಇದು ನೀರು ಹಾಕಿ ಸ್ವಲ್ಪ ನೆನೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ನೆನೆಬೇಕು, ಪೂರ್ತಿ ಡ್ರೈ ಒಣಮೆಣಸಿನ್ಕಾಯಲ್ಲಿ. ಇದು ಒಂದು ಸ್ವಲ್ಪ ನೆಂದ ಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಡಬೇಕು. ಇದು ಕುದೀತಾ ಇರಲಿ, ಅಷ್ಟರಲ್ಲಿ ನಿಮಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ. ಓಕೆ, ಸಣ್ಣ ಫ್ಲೇಮಲ್ಲಿಟ್ಟು ಇದು ಕುದೀತಾ ಇರಲಿ. ಕುದ್ರೆ ಅದೆಲ್ಲ ನೀಟಾಗಿ ಮೆತ್ತಗಾಗ್ತದೆ. ನೀರು ಹೋಗೋವರೆಗೂ ಕುದಿಸ್ಬೇಕು, ಯಾಕೆಂದರೆ ಅದು ಹಣ್ಣು ಮೆಣಸಿನ್ಕಾಯಿ ತೀರ ಹಣ್ಣು ಥರ ಮೆತ್ತಗಾಗಲಿ ಅಂತಷ್ಟೇ. ಆಮೇಲೆ ನೀರೆಲ್ಲ ಹೋಗಿ ಡ್ರೈ ಆದಮೇಲೆ ಸ್ವಲ್ಪ ಹೊತ್ತು ಡ್ರೈ ಹುರ್ಕೋಬೇಕು. ಆಮೇಲೆ ನಿಮಗೆ ಮುಂದಿನ ತೋರಿಸ್ತೀನಿ. ಅದಕ್ಕೆ ಬೇಕಾಗೋದು ದೊಡ್ಡ ಸೈಜಿನ 2 ಈರುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ, ಒಂದು 2 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಒಂದು 10ರಿಂದ 15 ಎಲೆ ಕರಿಬೇವು, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವೀಟಿಶ್ ಅದಕ್ಕೆ ಬೆಲ್ಲ, ಒಂಚೂರು ರುಚಿಗೆ ಬೆಲ್ಲ, ಇದು ರುಚಿಗೆ ಸಾಕಾಗಷ್ಟು ಉಪ್ಪು. ಇದಿಷ್ಟೇ ಇದಕ್ಕೆ ಬೇಕಾಗಾದರೆ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಾನು ನಿಮಗೆ ಎಣ್ಣೆ ಹಾಕೋದು ತೋರಿಸ್ತೀನಿ. ಈ ಸ್ಪೂನಿಂದ 2 ಸ್ಪೂನ್ ಎಣ್ಣೆ. ಸೊ ಮುಂಚೆ ಇದು ಮೆಣಸಿನ್ಕಾಯಿನ ಇಷ್ಟೇ ರೀ ಇದಕ್ಕೆ ಬೇಕಾಗೋದು, ಭಾಳ ಟೇಸ್ಟಿಯಾಗಿರ್ತದೆ. ಇದು ಕುದೀಲಿ, ನೀರು ಹೋಗೋವರೆಗೂ, ನೀರು ಹಿಂಗೋವರೆಗೂ ಕುದಿಬೇಕು. ಇದು ಯಾವಾಗಾದರೂ ಟ್ರಿಪ್ಪಿಗೆ ನೀವು 3-4 ದಿವಸ ಹೋಗ್ತೀರಲ್ಲ, ಬುತ್ತಿ ಎಲ್ಲ ತೊಗೊಂಡು ಹೋಗ್ತೀರಿ, ಚಪಾತಿಗೆ, ಅನ್ನಕ್ಕೆ, ಕಡಕ್ ರೊಟ್ಟಿ ಏನಾದರೂ ತೊಗೊಂಡೋದ್ರೆ ಭಾಳ ಚೆನ್ನಾಗಿರ್ತದೆ. ಇದು ನೀರೆಲ್ಲ ಹೋಗೋವರೆಗೂ ಕುದಿಸೋಣ. ನೋಡಿರಿ, ಈಗ ಇದೆಲ್ಲ ನೀರೆಲ್ಲ ಹಿಂಗೆ ಹೋಗ್ತಾಯಿದೆ. ಇದು ನೀವೆಲ್ಲ ಅಂದ್ಕೊತಿರ್ಬೋದು, ನಾನು ಸಿಂಪಲ್ಲಾಗಿ ಮೇಕಪ್ ಇಲ್ದೇ ನಿಮಗೆಲ್ಲ ಮುಖ ತೋರಿಸ್ತಿರ್ತೀನಿ ಅವಾಗವಾಗ. ಯಾಕೆ ಅಂದರೆ ನನ್ನ ಪುಟಾಣಿ ಮೊಮ್ಮಗ ಬೇರೆ ಇದ್ದಾನೆ ಇಲ್ಲಿ ಮನೆಯಲ್ಲಿ. ಅವನು ಯಾವಾಗ ಫ್ರೀ ಇರ್ತಾನೆ, ಅವ್ನು ಯಾವಾಗ ನನಗೆ ಕೈ ಬಿಡ್ತಾನೆ, ನಾನು ಮಾಡಿ ತೋರಿಸ್ತೀನಿ. ನಾನು ಮೇಕಪ್ ಮಾಡಿ ರೆಡಿ ಆಗೋಷ್ಟರೊಳಗೆ ಅವ್ನು ಎದ್ದು ಬಿಡ್ತಾನೆ, ಇಲ್ಲ ಹಠ ಮಾಡ್ತಿರ್ತಾನೆ. ಸೊ ನಿಮಗೆ ಅಟ್ಲೀಸ್ಟ್ ಗೊತ್ತಿದ್ದು ಒಂದೊಂದು ಅಪ್ಡೇಟ್ ಮಾಡಬೇಕಂತ ನಾನು ಆ್ಯಸ್ ಇಟ್ ಈಸ್ ಸಿಂಪಲ್ಲಾಗಿ ಹೆಂಗಿರ್ತೀನಿ ಹಂಗೆ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ತೋರಿಸ್ತಿರ್ತೀನಿ. ಸೊ ಈಗ ನೀರೆಲ್ಲ ಹಿಂಗೆ ಹೋಗಿದೆ ನೋಡಿರಿ. ಹೌದಾ, ನೀರು ಹಿಂಗಿತ್ತು. ಸ್ವಲ್ಪ ಈ ಹಣ್ಣು ಮೆಣಸಿನ್ಕಾಯಿ ಗಟ್ಟಿ ಇರೋದೆಲ್ಲ ಮೆತ್ತಗಾಯಿತು. ಚೆನ್ನಾಗಿ ಮೆತ್ತಗಾದ್ಮೇಲೆ ನಿಮಗೆ ಒಂದೊಂದು ಐಟಮ್ಸ್ ನಾನು ಆ್ಯಡ್ ಮಾಡೋಕ್ಕೆ ತೋರಿಸ್ತೀನಿ. ಚೆನ್ನಾಗಿ ಹಿಂಗಿತ್ತು. ನೀರು ಒಂದು ಹನಿನೂ ನೀರಿಲ್ಲ ಇದರಲ್ಲಿ. ಅದನ್ನು ಇದು ಮೆಣಸಿನ್ಕಾಯಿನೂ ಸ್ವಲ್ಪ ಡ್ರೈ ಆಗಿ, ಅಂದರೆ ನೀರಿನಂಶ ಹೋಗಲಿ. ಯಾಕಂದರೆ ನೀರಿನಂಶ ಇದ್ದರೆ ಕೆಡೋ ಚಾನ್ಸಸ್ ಜಾಸ್ತಿ. ನೀರಿನಂಶ ಇಲ್ಲ ಅಂದರೆ ಟೋಟಲಿ ಕೆಡೋದೇ ಇಲ್ಲ ನಿಮಗೆ. ಸೊ ಈಗ ಡ್ರೈ ಆಯ್ತದು, ಪೂರ್ತಿನೂ ಡ್ರೈ ಆಯಿತು. ಇನ್ನು ತಳ ಹಿಡಿಬಾರ್ದು, ಒತ್ತಬಾರ್ದು. ಸೊ ಈಗ ನಾನು 2 ಸ್ಪೂನು ಎಣ್ಣೆ ಹಾಕ್ತೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ರೀ. ಈ ಬೇರೆ ಐಟಮ್ಸ್ ಎಲ್ಲ, ಉಳ್ಳಾಗಡ್ಡೆ, ಈರುಳ್ಳಿ, ಜೀರಿಗೆ, ಕರಿಬೇವು, 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಕಡಿಮೆ ಆದರೆ ಆಮೇಲೆ ಬೇಕಾದ್ರೆ ಮೇಲೆ ಹಾಕ್ಕೋಬೋದು ನಾವು. 2 ಸ್ಪೂನ್ ಎಣ್ಣೆ ಹಾಕಿ ಇದು ಸ್ವಲ್ಪ ಎಣ್ಣೆ ಹಿಡಿಯುತ್ತದೆ ಚಟ್ನಿ. ಮತ್ತು ನಾವು ಯೂಸ್ ಮಾಡೋದೆಲ್ಲ ಕೋಲ್ಡ್ ಪ್ರೆಸ್ ಆಯಿಲೆ. ಕೋಲ್ಡ್ ಪ್ರೆಸ್ ಇದು ಶೇಂಗಾ ಎಣ್ಣೆ. 1 ತಿಂಗಳು ಶೇಂಗಾ ಎಣ್ಣೆ ಯೂಸ್ ಮಾಡ್ತೀವಿ, 1 ತಿಂಗಳು ಸಿಪ್ಪೆ ಎಣ್ಣೆ, 1 ತಿಂಗಳು ಕೊಬ್ಬರಿ ಎಣ್ಣೆ. ಈ ಥರ ಡಿಫ್ರೆಂಟ್, ಒಂದೇ ಥರದ ಎಣ್ಣೆ ತಿನ್ನಬಾರ್ದು ಅಂತ ಹೇಳೋದಕ್ಕೆ ಡಿಫ್ರೆಂಟ್ ಎಣ್ಣೆಗಳೆಲ್ಲ ಯೂಸ್ ಮಾಡ್ತಾಯಿರ್ತೀನಿ ನಾನು. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಆದಮೇಲೆ ಇದು ಹೆಚ್ಚಿಟ್ಕೊಂಡಿದ್ದಲ್ಲ, ಅದು 2 ದೊಡ್ಡ ಸೈಜಿನ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಒಂದೊಂದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಬಿಡೋಣ ಇದಕ್ಕೆ. ನೀವು ಅಷ್ಟರವರೆಗೂ ಇದು ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡಿದ್ವಿ. ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ತಾರೆ. ಇದು ನನ್ನ ಪುಟಾಣಿ ಮೊಮ್ಮಗು, ಇದು ಫ್ರೀ ಇದ್ದಾಗ ನಾನು ಮಾಡ್ತಿರ್ತೀನಿ. ಸೊ ಇದು ಈರುಳ್ಳಿ ಹಾಕಿದ್ವಿ. ಈಗ ಎಲ್ಲ ಐಟಮ್ಸು ಹಾಕ್ಬಿಡೋಣ. ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು ಎಲ್ಲ ಐಟಮ್ಸನ್ನು ಒಟ್ಟಿಗೆ ಹಾಕ್ಬೇಕು. ಉಪ್ಪು ಬೆಲ್ಲ ಮಾತ್ರ ಲಾಸ್ಟಿಗೆ ಮಿಕ್ಸಿಗೆ ಹಾಕುವಾಗ ಹಾಕೋಣ. ಇವಾಗ ಇದು ಸ್ವಲ್ಪ ಜೋರು ಮಾಡ್ಕೊಳ್ರಿ. ಇವಾಗ ಸಿಮ್ಮಲ್ಲೇ ಏನಿಲ್ಲ, ನಾವು ಕೈಗಾಡಿಸ್ತೀವಲ್ಲ. ಈಗ ಎಲ್ಲ ಐಟಮ್ಸ್ ಹಾಕೋವಾಗ ಸ್ವಲ್ಪ ಬಿಸಿ ಇರ್ತೀವಿ. ಹಾಕೋವಾಗ ಇದು ಹಾಕಿದ್ಮೇಲೆ ಕೈ ಫ್ರೀ ಆಗುತ್ತೆ. ಸೊ ನೀವೆಲ್ಲ ನೀಟಾಗಿ ಹುರ್ಕೋಬೋದು. ಸ್ವಲ್ಪ ಸ್ಟವ್ ಜೋರಾಗಿ ಇಟ್ಕೋಬೋದು.
ಸೊ ಈಗ ನಾನು ನಮ್ಮ ಸಿಸ್ಟರ್ಸ್ ಎಲ್ಲ ಲಡಾಖಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಟೂರ್ ಫಿಕ್ಸ್ ಆಗಿದೆ. ಸೊ ನಾಳೆ ನಾವು ಇಲ್ಲಿಂದ ಬಿಡ್ತಾಯಿದ್ದೀನಿ. ಹಾಗಾಗಿ ನಾಳೆನೇ ಹೋಗುವಾಗ ಮಾಡಿಕೊಂಡ್ರೆ ಸ್ವಲ್ಪ ಬ್ಯುಸಿ ಇರ್ತೀವಲ್ಲ, ಆಗೋದಿಲ್ಲ ಅಂದ್ಬಿಟ್ಟು ಇವತ್ತೆಲ್ಲ ಪ್ರಿಪೇರ್ ಮಾಡಿರ್ತೀನಿ. ಇದು ಹೇಳಿದ್ನಲ್ಲ ನಿಮ್ಗೆ 10 ದಿವಸ 15 ದಿವಸನೂ ಏನೂ ಆಗೋಲ್ಲ ಚಟ್ನಿ. ಒಂದು ದಿವಸ ಇವತ್ತೆಲ್ಲ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು ಬಾಕ್ಸಿಗೆ ಹಾಕಿ. ನಾಳೆ ಹೋಗುವಾಗ ಅವಸರ ಆಗೋಲ್ಲ, ಎಲ್ಲ ತೊಗೊಂಡು ಹೋಗುವಾಗ ಈಸಿಯಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಓಕೆ, ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತಾಯಿದೆ. ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಮೇಲೆ ಹಸಿ ಎಣ್ಣೆ ಹಾಕಿದರೆ ಏನಾಗುತ್ತೆ, ಏನಾಗಲ್ಲ, ಆರಾಮಾಗಿ ಹಾಕೋಬೋದು. ಸಣ್ಣ ಉರಿಟ್ಟು ಹುರಿಬೇಕು ಇದನ್ನು ನೀಟಾಗಿ ಸ್ವಲ್ಪ. ಅದಾಗಲೇ ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಹುರಿಬೇಕು ಸಣ್ಣಗೆ. ನೋಡಿರಿ, ಇದು ಸಣ್ಣ ಉರಿಯಿಂದ ಇಟ್ಟು ಉರಿತಾ ಇದ್ದೆ. ಈಗ ನಿಧಾನಕ್ಕೆ ಅದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಂಪು ಕಂದು ಬಣ್ಣಕ್ಕೆ ಬರ್ತಾಯಿದೆ. ಇವಾಗ ಇನ್ನು ಸ್ವಲ್ಪ ಆಗಲಿ. ಮೆಣಸಿನ್ಕಾಯಿ ನೋಡಿರಿ, ಇದು ಒಣ ಮೆಣಸಿನ್ಕಾಯಿ ಅಷ್ಟು ಗಟ್ಟಿ ಇರೋದು. ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಿ ಎಣ್ಣೆಯಲ್ಲಿ ಇದೆಲ್ಲದ್ರ ಜೊತೆ ಫ್ರೈ ಮಾಡ್ತಿದ್ರೆ ನೋಡಿರಿ ಒಣ ಮೆಣಸಿನ್ಕಾಯಿ ಎಷ್ಟು ಸಾಫ್ಟ್ ಆಗಿದೆ ನೋಡಿರಿ. ಇವಾಗ ಈ ಥರ ಈಗಿನ್ನು ನೆಕ್ಸ್ಟು ಈರುಳ್ಳಿ ಎಲ್ಲ ಕೆಂಪಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿದರೆ ಅದು ಒಣಮೆಣ್ಸಿನ್ಕಾಯಿ ಗೊತ್ತೇ ಆಗೋದಿಲ್ಲ, ಎಲ್ಲಿ ರಫ್ನೆಸ್ ಉಳಿಯೋದೇ ಇಲ್ಲ, ಸಾಫ್ಟ್ ಆಗಿಬಿಡ್ತದೆ. ನಮ್ಮ ಮನೇಲಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಡೈಲಿ ಒಂದು ಅಡುಗೆ ಆದರೂ ಕಬ್ಬಿಣ ಪಾತ್ರೆಯಲ್ಲಿ ಮಾಡಬೇಕು ಅಂತ, ಕಬ್ಬಿಣ ಅಂಶ ಸಿಗ್ತದೆ ದೇಹಕ್ಕೆ ಅಂತ. ಹಂಗಾಗಿ ನಾವು ಯೂಶ್ವಲಿ ಮನೆಯಲ್ಲಿ ದಿವಸ ಏನಾದರೂ ಒಂದು ಪಲ್ಯ ಆಗಲಿ ಒಂದು ಚಟ್ನಿ ಆಗಲಿ ಏನೂ ಮಾಡಿಲ್ಲಪ್ಪ ಅಂದರೆ ಒಂದು ಸಾರಿಗೆ ಒಗ್ಗರಣೆ ಕೊಡೋದಾದರೂ ಈ ಹಳೆಯ ಕಬ್ಬಿಣ ಪಾತ್ರೆಯಲ್ಲಿ ಮಾಡ್ತೀವಿ ರೀ, ಹಾಕ್ತೀವಿ. ಸೊ ಇನ್ನೂ ಹಳೆಯದೇ ಓಲ್ಡ್ ಈಸ್ ಗೋಲ್ಡ್ ಅಂತ ಹಳೆಯ ಟ್ರೆಡಿಷನ್ ನಾವು ಇನ್ನೂ ಮಾಡಿಕೊಂಡೇ ಬರ್ತಾಯಿದ್ದೀವಿ. ಇವಾಗ ಮತ್ತೆ ಅದು ರಿಪೀಟ್ ಆಗ್ತಾಯಿದೆ. ಏನೋ ಇದರಲ್ಲಿ ಟಪ್ಪರ್ ವೇರಲ್ಲಿ ಬಾಟ್ಲಲ್ಲಿ ನೀರು ಕುಡಿಬಾರ್ದು. ಆಮೇಲೆ ಇದಿರ್ತದಲ್ಲ ನಿಮಗೆ ದೋಸೆ ಹಂಚು, ಅದೆಲ್ಲ ನಿರ್ಲಿಪ್ ಹಂಚುಗಳೆಲ್ಲ ಬರ್ತದಲ್ಲ ಮೇಲೆ, ಅದೆಲ್ಲ ಇರಬಾರ್ದು, ಆ ಥರದಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮದು ಹಳೆಯದು ಮತ್ತೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಹಳೆ ಪಾತ್ರೆಗಳು, ಕಬ್ಬಿಣ ಪಾತ್ರೆಗಳು. ಮತ್ತು ನಿಮ್ಮದು ನೆಕ್ಸ್ಟ್ ಇದು ಬರ್ತಾವಲ್ರಿ ಇವಾಗ ಕಾಸ್ಟಿಂಗ್ ಐರನ್ ಅಂತೆಲ್ಲ ಯೂಸ್ ಮಾಡ್ತೀರಲ್ಲ, ಅದೆಲ್ಲ ಮತ್ತೆ ರಿಪೀಟ್ ಆಗ್ತದೆ. ಸೊ ಓಕೆ, ಇದೆಲ್ಲ ಇವಾಗ ಈರುಳ್ಳಿ ಎಲ್ಲ ಕೆಂಪಾಯಿತು. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದು ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಇದೇನು ಇಟ್ಕೊಂಡಿದ್ವಲ್ಲ ಉಪ್ಪು ಮತ್ತು ಬೆಲ್ಲ ಇವೆರಡನ್ನ ಅದಕ್ಕೆ ಹಾಕಿ ಮಿಕ್ಸಿಗೆ ಹಾಕ್ಬಿಡೋಣ. ಮಿಕ್ಸಿಗೆ ಹಾಕಿದ್ಮೇಲೆ ನಿಮಗೆ ಮತ್ತೆ ನಾನು ಅದು ಯಾವ ಥರ ಕಾಣಿಸ್ತದೆ ಅನ್ನೋದು ತೋರಿಸ್ತೀನಿ. ಓಕೆ, ಇದು ಸ್ವಲ್ಪ ಬಿಡೋಣ, ಒಂದು ಹಾಫ್ ಆನ್ ಅವರ್ ಬಿಟ್ಟರೆ. ಈಗಿಲ್ಲ ನಮ್ಗೆ ಇಲ್ಲೆಲ್ಲ ಬಿಸಿಲು ಕಾಲಲ್ಲ, ಬೇಗ ತಣ್ಣಗಾಗಲ್ಲ. ಚಳಿ ಇದ್ದರೆ ಸ್ವಲ್ಪ ತಂಪು ವಾತಾವರಣ ಇದ್ದರೆ ಜಲ್ದಿ ತಣ್ಣಗಾಗುತ್ತೆ. ಇದು ಬಿಸಿ ಇರೋದ್ರಿಂದ ವೆದರು ಬಿಸಿ, ಇದೂ ಬಿಸಿ. ಸೊ ಒಂದು 15-20 ನಿಮಿಷ ಆದರೂ ಟೈಮ್ ತೊಗೊಳ್ತದೆ. ನಾನು ನೆಕ್ಸ್ಟ್ ಮಿಕ್ಸಿಗೆ ಹಾಕುವಾಗ ನಿಮಗೆ ಮತ್ತೆ ತೋರಿಸ್ತೀನಿ. ಈಗ ಇದೆಲ್ಲ ತಣ್ಣಗಾಗಿರ್ತಾರೆ. 10-15 ನಿಮಿಷ ಬಿಟ್ಟಿದ್ದೆ, ತಣ್ಣಗಾಯಿತು. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪಿಟ್ಟಿದ್ನಲ್ಲ ಅದಿಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವಿದು ರೆಡ್ ಸಾಲ್ಟೇ ಯೂಸ್ ಮಾಡ್ತೀವಿ ರೀ. ಯಾವುದೋ ನೀವು ಸೈಂದ್ರ ಲವಣ ಅಂತೀರಲ್ಲ, ಟೋಟಲಿ ಉಪ್ಪು ತಿನ್ನೋದು ಸ್ಟಾಪ್ ಮಾಡಿದ್ದೀವಿ. ಸಕ್ಕರೆ ಟೋಟಲಿ ಬಿಟ್ಟಿದ್ದೀವಿ, ಅದ್ರ ಬದಲು ಬೆಲ್ಲ. ಈ ಚಟ್ನಿಗಳಿಗೆಲ್ಲ ಬೆಲ್ಲನೇ ಚೆನ್ನಾಗಿರ್ತದೆ. ನಾವಂತೂ ಟೋಟಲಿ ಮನೇಲಿ ಬೆಲ್ಲನೇ ಯೂಸ್ ಮಾಡೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕೋಣ. ಎಲ್ಲದು ಇದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದ್ರಾಗಿಂದೆಲ್ಲ ಇದಕ್ಕೆ ಹಾಕ್ಕೊಂಡೀನಿ. ಇದನ್ನು ಗ್ರೈಂಡ್ ಮಾಡ್ತೀನಿ. ಈಗ ಗ್ರೈಂಡ್ ಮಾಡಿ ನೆಕ್ಸ್ಟ್ ನಿಮಗೆ ಮತ್ತೆ ತೋರಿಸ್ತೀನಿ. ಇದು ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ನೀಟಾಗಿ ಗ್ರೈಂಡ್ ಆಗಿದೆ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಚಟ್ನಿ. ಇದು ನೀವು 15 ದಿವಸ ಇಟ್ಕೊಂಡ್ರೂ ಕೆಡೋದೇ ಇಲ್ಲ ಚಟ್ನಿ. ಫ್ರಿಜ್ನಲ್ಲಿದ್ರಿಂದಂತೂ ಒಂದು ತಿಂಗಳಾಗುತ್ತೆ. ಫ್ರಿಜ್ಜಿನಲ್ಲಿಟ್ಟರೆ ಒಂದು ತಿಂಗಳು ಬರುತ್ತೆ. ಹೊರಗಿಟ್ರೆ 10ರಿಂದ 15 ದಿವಸ ಆರಾಮಾಗಿ ಬರ್ತದೆ. ನೀವು ಇದು ಟ್ರಿಪ್ಪಿಗೆ ಹೋಗುವಾಗ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಖಾರ ಹುಳಿ ಸ್ವಲ್ಪ ಸ್ವೀಟಿಶು ಭಾಳ ಚೆನ್ನಾಗಿರ್ತದೆ ಇದು. ಈಗ ನಿಮಗೆ ಪ್ಯೂರ್ ಬ್ಯಾಡಗಿ ಮೆಣಸಿನ್ಕಾಯಿದು ಕೆಂಪು ಚಟ್ನಿ ರೆಡಿಯಾಗಿದೆ ರೀ. ಓಕೆ, ಇದನ್ನು ಒಂದು ಬೌಲಿಗೆ ಒಂದು ಟ್ರಾನ್ಸ್ಫರ್ ಮಾಡಿ ನಿಮ್ಗೆ ಮತ್ತೆ ತೋರಿಸ್ತೀನಿ. ನೋಡಿರಿ, ಟ್ರಿಪ್ಪಿಗೆ ಹೋಗೋದ್ರಿಂದ ನಾನು ಈ ಬಾಕ್ಸಿಗೆ ತಕ್ಕೊಂಡಿದ್ದೀನಿ. ಭಾಳ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ. ನಾವಿದು ಎಲ್ಲಾದರೂ ಟೂರ್ಗೆ ಟ್ರಿಪ್ಪಿಗೆ ಹೋಗುವಾಗ ಮಾಡ್ಕೊತೀವಿ.
ಬಟ್ ನೀವು ಒಂದು ಸಾರಿ ರುಚಿ ನೋಡಿದ ಮೇಲೆ ಪದೇ ಪದೇ ಮಾಡ್ತೀರಿ. ಒಣಮೆಣಸಿನ್ಕಾಯ್ದು ಟೇಸ್ಟಿ ಚಟ್ನಿ ರೆಡಿಯಾಗಿದೆ.